ದಾವಣಗೆರೆದು ಒಂದು ರೀತಿ ಆದರೆ ಬಾಗಲಕೋಟೆಯಲ್ಲಿ ಇನ್ನೊಂದು ರೀತಿಯಾಗಿ ಮೇಟಿ ಕುಟುಂಬದಲ್ಲಿರುವಂಥವರು ಅಣ್ಣ ತಮ್ಮ ಒಂದು ಕಡೆಗೆ ಇನ್ನೊಂದು ಕಡೆಗೆ ಸಹೋದರಿ ಕೂಡ ಟಿಕೆಟ್ ಬೇಕು ಅಂತೇಳಿ ಅದನ್ನು ಹೇಗೂ ಹೀಗೂ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ತಮ್ಮ ಕಚೇರಿಯಲ್ಲಿ ಬಗೆಹರಿಸುವಂಥ ಪ್ರಯತ್ನವನ್ನು ಒಂದು ಕಡೆಯಿಂದ ಮಾಡಿದ್ರೆ ಇನ್ನೊಂದು ಕಡೆಗೆ ಬಿ ಜೆ ಪಿಯಲ್ಲಿ ಈಗ ಯಾರಿಗೆ ಕೊಟ್ಟರು ಫೈನಲಿ ಮತ್ತೆ ಹಳೆ ಕ್ಯಾಂಡಿಡೇಟ್ ಈಗ ಮುಂದೆ ಬರ್ತಾ ಇದ್ದಾರೆ. ಯಾರವರು ಡೀಟೇಲ್ಸ್ ಇಲ್ಲಿದೆ. ಕಾವೇರಿದ ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ಬಹು ನಿರೀಕ್ಷೆಯಂತೆ ವೀರಣ್ಣ ಚರಂತಿಮಠಗೆ ಟಿಕೆಟ್. ನೆಚ್ಚಿನ ಅಭ್ಯರ್ಥಿ ಪರ ಪ್ರಚಾರದ ಅಖಾಡಕ್ಕೆ ಇಳಿದ ಕಾರ್ಯಕರ್ತರು ಹಾಗೂ ನಾಯಕರು. ಮನೆ ಮನೆ ಪ್ರಚಾರ, ಕೈಪಾಳ್ಯದಲ್ಲಿ ಬಗೆಹರಿಯದ ಟಿಕೆಟ್ ಗೊಂದಲ, ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ. ದಿವಂಗತ ಎಚ್.ವೈ. ಮೇಟಿ ನಿಧನದ ನಂತರ ತೆರವಾಗಿದ್ದ ಬಾಗಲಕೋಟೆ ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗಿದೆ. ಈಗಾಗಲೇ ಬಿಜೆಪಿ ತಮ್ಮ ನೆಚ್ಚಿನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಬಿಜೆಪಿ ಕಾರ್ಯಕರ್ತರು ಗ್ರೌಂಡ್ ಲೆವೆಲ್ನಲ್ಲಿ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಅವರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ನೀಡಿದೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಎಚ್.ವೈ. ಮೇಟಿ ವಿರುದ್ಧ ಕೇವಲ 5,000 ಮತಗಳಿಂದ ಪರಾಭವಗೊಂಡಿದ್ದ ಚರಂತಿಮಠ ಅವರಿಗೆ ಟಿಕೆಟ್ ಕೊಡಲು ಮುಖ್ಯ ಕಾರಣ ಪ್ರಬಲ ಲಿಂಗಾಯತ ಸಮುದಾಯ. ಟಿಕೆಟ್ ಸಿಕ್ಕ ಖುಷಿಯಲ್ಲಿ ಚರಂತಿಮಠ ಹೈಕಮಾಂಡ್ ನಾಯಕರಿಗೆ ಧನ್ಯವಾದ ತಿಳಿಸಿದ್ದಾರೆ. ಆಂತರಿಕ ಗೊಂದಲ ಸರಿಪಡಿಸಿಕೊಂಡು ನಾವೇ ಗೆಲ್ತೀವಿ ಎಂಬ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ರಾಷ್ಟ್ರೀಯ ನಾಯಕರಿಗೆ, ರಾಜ್ಯದ ನಾಯಕರುಗಳಿಗೆ ಧನ್ಯವಾದ ಅರ್ಪಿಸ್ತೇನೆ. ಈ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಗಂಡು ಮೆಟ್ಟಿನ ಕ್ಷೇತ್ರ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನವರ ಬೋಗಸ್ ಗ್ಯಾರಂಟಿ, ನಮ್ಮಲ್ಲಿ ಹಿರಿಯ ನಾಯಕರಿಗೆ ಟಿಕೆಟ್ ತಪ್ಪಿದ ಪರಿಣಾಮ, ಜೊತೆಗೆ ರಿಸರ್ವೇಷನ್ಗಳನ್ನು ಸರಿಯಾದ ಸಮಯದಲ್ಲಿ ಮಾಡದೆ ಆತುರವಾಗಿ ಮಾಡಿ ಎಲ್ಲರಿಗೂ ಯಾರಿಗೂ ಕನ್ವಿನ್ಸ್ ಮಾಡೋಕ್ಕೆ ಆಗಲಿಲ್ಲ. ಇವೆಲ್ಲ ಗೊಂದಲಗಳಿಂದ ಇಲ್ಲಿ ಪಕ್ಷ ಸೋಲನ್ನು ಅನುಭವಿಸಿತು. ಇನ್ನು ಈ ಬಾಗಲಕೋಟೆ ಕ್ಷೇತ್ರದಲ್ಲಿ ಅಖಂಡ ಲಿಂಗಾಯತ ಸಮುದಾಯ ಪ್ರಾಬಲ್ಯ ಹೊಂದಿದ್ರೆ ಎಸ್ಸಿ, ಎಸ್ಟಿ, ಕುರುಬ ಹಾಗೂ ಮುಸ್ಲಿಂ ಸಮುದಾಯವನ್ನು ಒಗ್ಗೂಡಿಸಿ ಅಹಿಂದ ವರ್ಗ ಹಾಗೂ ಅನುಕಂಪದ ಆಧಾರದ ಮೇಲೆ ಟಿಕೆಟ್ ನೀಡಿದರೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬಹುದು ಎಂಬ ಲೆಕ್ಕಾಚಾರ ಹಾಕಿರುವ ಕೈ ನಾಯಕರು ದಿವಂಗತ ಮೇಟಿಯವರ ಮಕ್ಕಳಲ್ಲಿ ಒಬ್ಬರಿಗೆ ಟಿಕೆಟ್ ನೀಡಲು ತಯಾರಾಗಿದ್ದಾರೆ. ಆದರೆ ಮೇಟಿಯವರ ಮಕ್ಕಳಲ್ಲೇ ಟಿಕೆಟ್ ಜಟಾಪಟಿ ಜೋರಾಗಿದೆ. ಮೇಟಿಯವರ 4 ಜನ ಮಕ್ಕಳ ಜೊತೆ ಸಭೆ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡುತ್ತೆ ಅವರ ಪರವಾಗಿ ಎಲ್ಲರೂ ಕೆಲಸ ಮಾಡಬೇಕು ಅಂತ ಸೂಚಿಸಿ ಕಳುಹಿಸಿದ್ದಾರೆ. ಹೀಗಾಗಿ ಕೈ ಟಿಕೆಟ್ ಘೋಷಣೆ ಸ್ವಲ್ಪ ಗೊಂದಲಕ್ಕೆ ಕಾರಣವಾಗಿದೆ. ಕುಟುಂಬ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಇಲ್ಲಿ ಕುಟುಂಬ ಅಲ್ಲ, ಇಲ್ಲಿ ನಮಗೆ ಪಾರ್ಟಿ ಗೆಲ್ಲಬೇಕು. ಪಾರ್ಟಿ ಇಸ್ ಇಂಪಾರ್ಟೆಂಟ್. ಪಾರ್ಟಿ ಏನು ಹೇಳ್ತದೆ ಆ ರೀತಿ ಪಾರ್ಟಿ ಗೆಲ್ಲಕ್ಕೆ ಏನು ಅಂತೇಳಿ, ಏಕೆಂದರೆ ಅದೊಂದು ದೊಡ್ಡ ಮುಖಂಡಗಳ ಸೀಟ್ ಇದು. ಇನ್ನು ವೀರಣ್ಣ ಚರಂತಿಮಠಗೆ ಟಿಕೆಟ್ ನೀಡಿದ್ರಿಂದ ಬಿಜೆಪಿ ಪ್ಲಸ್ ಆಗಿದ್ದೆಲ್ಲಿ ಅಂತ ನೋಡೋದಾದರೆ ಕಾಂಗ್ರೆಸ್ ದುರಾಡಳಿತದಿಂದ ಬೇಸತ್ತ ಜನ, ಅಭಿವೃದ್ಧಿ ಕಾಣದ ಕ್ಷೇತ್ರ, ಹೆಚ್ಚಾದ ನಿರುದ್ಯೋಗ, ಭ್ರಷ್ಟಾಚಾರ, ಮೇಟಿ ಕುಟುಂಬಸ್ಥರಲ್ಲೇ ಟಿಕೆಟ್ ಒಡಕು, ಕೈ ಕಾರ್ಯಕರ್ತರಲ್ಲಿ ಮೂಡದ ಒಮ್ಮತ, ಜನಪ್ರಿಯತೆ ಕಾಣದ ಮೇಟಿ ಮಕ್ಕಳು, ಇನ್ನೂ ನಿರ್ಣಯವಾಗದ ಅಭ್ಯರ್ಥಿ ಆಯ್ಕೆ, ಪ್ರಚಾರ ಕಾರ್ಯ, ಇವಿಷ್ಟು ಬಿಜೆಪಿ ಪ್ಲಸ್ ಆದರೆ ಇನ್ನು ಕಾಂಗ್ರೆಸ್ನ ಪ್ಲಸ್ ಆಗಿದ್ದು ಎಲ್ಲಿ ಅಂತ ನೋಡೋದಾದರೆ ವೀರಣ್ಣ ಚರಂತಿಮಠ ಸರ್ವಾಧಿಕಾರಿ ಧೋರಣೆ. ವೀರಣ್ಣ ಸಹೋದರ ಮಲ್ಲಿಕಾರ್ಜುನ ಕಾಂಗ್ರೆಸ್ನಲ್ಲಿ ಇರೋದು, ಮೆಡಿಕಲ್ ಕಾಲೇಜು ಬಗ್ಗೆ ತಾತ್ಸಾರ ಮಾಡಿದ್ದು, ಮೇಟಿಯವರಿಂದ ಮೆಡಿಕಲ್ ಕಾಲೇಜು ಬಂತು ಎಂಬ ಕ್ರೆಡಿಟ್, ಮೇಟಿಯವರ ಜನಪ್ರಿಯತೆ ಅನುಕಂಪದ ಅಲೆ, ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇರೋದು, ಕ್ಷೇತ್ರದ ಗೆಲುವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋದು ಇವು ಕಾಂಗ್ರೆಸ್ಗೆ ಪ್ಲಸ್ ಆಗಬಹುದು ಅಂತ ನಿರೀಕ್ಷಿಸಲಾಗಿದೆ. ಬಾಗಲಕೋಟೆಯಲ್ಲಿ ಲಿಂಗಾಯತರೇ ಸಾರ್ವಭೌಮರು, ಎಸ್ಸಿ, ಎಸ್ಟಿ, ಕುರುಬ ಮತವು ನಿರ್ಣಾಯಕ. ಬಾಗಲಕೋಟೆ ಕ್ಷೇತ್ರದಲ್ಲಿ ಅಖಂಡ ಲಿಂಗಾಯತ ಪ್ರಾಬಲ್ಯ ಹೊಂದಿದ್ದು ಜಾತಿವಾರು ಲೆಕ್ಕಾಚಾರ ಹೇಗಿದೆ ಅಂತ ನೋಡೋಣ. ಅಖಂಡ ಲಿಂಗಾಯತರು 90,000, ಎಸ್ಸಿ ಎಡ ಮತ್ತು ಬಲ 40,000, ಎಸ್ಟಿ ಮತದಾರರು 15,000, ಕುರುಬ ಮತದಾರರು 40,000, ಮುಸ್ಲಿಮರು 28,000, ಮರಾಠ, ಬ್ರಾಹ್ಮಣ, ಇತರೆ 30,000, ಬಂಜಾರ 8ರಿಂದ 10,000, ಬೋವಿ 3,000 ಇದೆ. ಒಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಘೋಷಣೆಯಾಗಿ ಪ್ರಚಾರ ಕಾರ್ಯ ಸಹ ಶುರುವಾಗಿದ್ದರೆ ಕೈಪಾಳ್ಯದಲ್ಲಿ ಟಿಕೆಟ್ ಗೊಂದಲವೇ ಇನ್ನೂ ಬಗೆಹರಿದಿಲ್ಲ. ರವಿ, ಪಬ್ಲಿಕ್ ಟಿವಿ, ಬಾಗಲಕೋಟೆ.